ಆಶಾ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೈನಾಪಲ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದರೊಳಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಇರಲಿ, ಹಣ್ಣಾಗಿರಬೇಕು ಪೈನಾಪಲ್ಲು. ಹಣ್ಣಾಗಿದ್ದರೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಒಂದು ಚಿಟಿಕೆ ಹಾಕ್ಕೊಳ್ರಿ, ಜಾಸ್ತಿ ಏನು ಬೇಡ. ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಇದು ಶುಂಠಿ ಪುಡಿ ಸ್ವಲ್ಪ, ಇನ್ನೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಒಂದು ಗ್ರೈಂಡು ಅಷ್ಟೇ ಸಾಕು, ಮಿಕ್ಸ್ ಆಗೋ ಗಂಟ ಆಗೈತೆ. ನಾನು ಸೋಸಿಲ್ಲ, ಸೋಸಬೇಕು ಅಂದರೆ ಸೋಸ್ಕೊಳ್ರಿ, ದೊಡ್ಡ ಜಾಲರಿ ಇಟ್ಕೊಂಡು ಸೋಸ್ಕೊಳ್ರಿ. ನಾನು ಸೋಸಿಲ್ಲ, ಹಂಗೆ ತುಂಬ ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಮತ್ತು ಇದನ್ನ ಬೇಕು ಅಂದರೆ ನೀವು ಹಾಲಾರ ಹಾಕ್ಕೋಬೋದು, ಹಾಲಾರ ಹಾಕ್ಕೊಂಡು ಇದು ಮಾಡ್ಕೋಬೋದು. ಹಿಂಗಾಗದೆ ಹಾಲು ಹಾಕ್ಬೇಕಾದ್ರೂ ಮಾಡ್ಕೋಬೋದು. ನೋಡಿರಿ, ಜ್ಯೂಸ್ ರೆಡಿಯಾಗಿದೆ. ಹಣ್ಣು ತಿನ್ನೋಕ್ಕಾಗಿಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದು ಮತ್ತು ಹಾಲಾರ ಹಾಕೋಬೋದು ನೀವು. ಈ ಥರ ರುಬ್ಕೊಂಡು ಮತ್ತು ಹಾಲು ಕಾದಿರೋ ಹಾಲನ್ನ ಇದು ಫ್ರಿಡ್ಜ್ಗೆ ಇಟ್ಕೊಂಡು ಐಸ್ ಥರ ಮಾಡಿಕೊಂಡು ಅದಾರ ಹಾಕೋಬೋದು. ಅದು ಆಮೇಲೆ ಬಿಸಿ ಹಾಲು ಹಾಕೋಬಿಟ್ರೆ ಒಡೆದೋಗುತ್ತೆ. ಆ ಬಿಸಿ ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಪೈನಾಪಲ್ ಮಿಲ್ಕ್ ಆಗುತ್ತೆ ಹಾಲು ಹಾಕ್ಕೊಂಡು ಮಾಡಿದ್ರೆ. ಇದು ಮಾಮೂಲಿ ಬರೀ ಜ್ಯೂಸು ನಾನು ಹಾಲು ಹಾಕ್ಕೊಳ್ದಿರೇ ಮಾಡಿದ್ದೀನಿ. ಅದಕ್ಕೆ ಶುಂಠಿ ಪುಡಿ ಮತ್ತು ಮೆಣಸಿನ ಪುಡಿ ಸ್ವಲ್ಪ ಚಿಟಿಕೆ ಇದು ಹಾಕಿದ್ದೀನಿ, ಉಪ್ಪಿನ ಪುಡಿ ಹಾಕಿದ್ದೀನಿ. ಇದು ಬರೀ ಜ್ಯೂಸ್ ಮಾಡಿರೋದಕ್ಕೆ ಇಷ್ಟ ಹಾಕಿದ್ದೀನಿ, 3 ಐಟಮ್ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.